ಯಾರ ಇದು ಮಿಡಲ್ ಕ್ಲಾಸ ಇಲ್ಲ ಅಪ್ಪರ್ ಮಿಡಲ್ ಕ್ಲಾಸ್ನ್ಯಾಗ ಪರ್ಸಂಟೇಜ್ ತೆಗ್ಯಾಕತ್ತೀರನ್ರಿ? ಹಾಂ. ಅಪ್ಪರ್ ಮಿಡಲ್ ಕ್ಲಾಸ್ ರಿಸಲ್ಟ್ ಪರ್ಸಂಟೇಜ್ ಅಂದ್ರೆ ಏನಂದ್ರೆ ಈ ಕಡೆ ಟಾಪರು ಅಲ್ರಿ, ಈ ಕಡೆ ಬಾಟಮ್ನ್ಯಾಗ 1 ಹೋದು 2 ಹೋದು ಅಂತಲ್ರಿ, ಈ ನಡ್ಬರ್ಕ್ ಇರ್ತೀವಿ ನೋಡ್ರಿ. ಈ ಫಸ್ಟ್ ಕ್ಲಾಸ್ನೂ ಅಲ್ಲ, ಡಿಸ್ಟಿಂಕ್ಷನ್ನೂ ಅಲ್ಲ, ನಡ್ಬರ್ಕ್ ಇನ್ನೊಂದೆರಡು ಪರ್ಸಂಟೇಜ್ ಆದ್ರೆ ಡಿಸ್ಟಿಂಕ್ಷನ್ ಆಗ್ತಿರ್ತೀವಿ ರೀ, ಇಲ್ಲ ಫಸ್ಟ್ ಕ್ಲಾಸ್ನಾಗ ಬಿದ್ದು ಹೊಳ್ಳಾಡ್ತಿರ್ತೀವಿ ನೋಡ್ರಿ. ಅವ್ರಿಗೆ ಒಂಥರ ಅಪ್ಪರ್ ಮಿಡಲ್ ಕ್ಲಾಸ್ ಪರ್ಸಂಟೇಜ್ ಅಂತ ಹೇಳ್ಬಿಡ್ತೀರಿ. ಅಂಥವ್ರ ಲೈಫ್ ರೀ ನನಗೆ ಅನ್ಸಿದ ಮಟ್ಟಿಗೆ ಹಾಗೆ ಅಪ್ಪರ್ ಮಿಡಲ್ ಕ್ಲಾಸ್ನಾಗೆ ಸ್ಟಕ್ ಆಗ್ಯದ ಅನ್ಕೋತೀನಿ ರೀ. ಯಾಕಂತಂದ್ರೆ ರೀ ನಾನು ನೋಡ್ದಂಗೆ, ನಾನು ಒಂದು ಸ್ವಲ್ಪ ಮಿಡಲ್ ಕ್ಲಾಸ ಅಪ್ಪರ್ ಮಿಡಲ್ ಕ್ಲಾಸ್ ಪರ್ಸಂಟೇಜ್ ತೆಗ್ದಕ್ಕೆ ರೀ, ಅವ್ರಿಗೆ ಒಂದು ಅಪರ್ಚುನಿಟಿ ಸಿಗಲ್ಲ ರೀ ಜೀವನದಾಗ, ಇಲ್ಲ ಸಿಕ್ಕ ಅಪರ್ಚುನಿಟಿನ ಬಳಸ್ಕೊಳಕ್ಕೆ ಆಗಂಗಿಲ್ಲ ರೀ. ಏನೇನೋ ಕಾರಣಗಳು, ತಮ್ಮ ಹೆಲ್ತ್ ಪ್ರಾಬ್ಲಮ್ ಇರ್ತೈತಿ, ಇಲ್ಲ ಫ್ಯಾಮಿಲಿ ಒಳಗೆ ಹಿಂಗೆ ಏನೇನೋ ಆಗಿ ಅದು ಅಪರ್ಚುನಿಟಿ ಸಿಕ್ಕೂ ಯೂಸ್ಲೆಸ್ ಆಗಿಬಿಡ್ತೈತೆ ರೀ. ಹೆಂಗಾಗ್ಬಿಟ್ಟೈತೆ ಅಂದ್ರೆ ಜೀವನದಾಗ ಅಪ್ಪರ್ ಮಿಡಲ್ ಕ್ಲಾಸ್ ಇರಬಾರ್ದು, ಫೈನಾನ್ಷಿಯಲಿ ರ್ಯಾಂಕಿಂಗ್ನಾಗೂ ಅಪ್ಪರ್ ಮಿಡಲ್ ಕ್ಲಾಸ್ ಇರ್ಬೇಕು ರೀ. ಇದ್ರ ಟಾಪಲ್ಲೇ ಇರಬೇಕು, ಬಿಟ್ರೆ ಲೋ ಅಲ್ಲೇ ಇರ್ಬೇಕು ರೀ. ಅವಾಗಷ್ಟೇ ಉದ್ಧಾರ ಆಗಕ್ಕೆ ರೀ ಜೀವನದಾಗ. ನಿಮಗೂ ಹಂಗೆ ಅನಿಸ್ತೈತೇನ್ರಿ? ಯಾಕಂದ್ರೆ ನಾ ಭಾಳ ನೋಡೀನಿ ರೀ ನಮ್ಮ ಕಾಲೇಜ್ನಾಗ. ಹೋದವರು ಟಾಪ್ ಇದ್ದವ್ರೇ ಹೋಗ್ಯಾರ ರೀ, ಬಿಟ್ರೆ ಲೋ ಇದ್ದವ್ರೇ ಹೋಗ್ಯಾರ ರೀ. ಈ ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್ನಾಗ ಏನು ಪರ್ಸಂಟೇಜ್ ತೆಗ್ದಾರಲ್ಲ, ನನಗೆ ಸ್ಟಕ್ ಆಗಿಬಿಟ್ಟಾರೆ ಜೀವನದಾಗ. ಮೇ ಬಿ ಆ ಅಪ್ಪರ್ ಮಿಡಲ್ ಕ್ಲಾಸ್ ಇಲ್ಲ ಮಿಡಲ್ ಕ್ಲಾಸ್ ಅನ್ನೋರಿಗೆ ದೇವ್ರು ಹಂಗೆ ಹಣೆ ಬರ್ದಾನ ಅನಿಸ್ತೈತೆ ರೀ. ನೀವು ಇಲ್ಲೇ ಸ್ಟಕ್ ಆಗ್ರಿ, ನಿಮಗೆ ಇದೇ ಇರ್ತೈತಿ ಅಂತೇಳಿ. ಬಟ್ ನೋಡೋಣ ರೀ, ಮೇ ಬಿ ಅಪ್ಪರ್ ಮಿಡಲ್ ಕ್ಲಾಸ್ದವ್ರು ಮುಂದೆ ಹೋಗಿ ಭಾಳ ಉದ್ಧಾರ ಆಗ್ತಿರ್ಬೇಕು ರೀ ಜೀವನದಾಗ. ಇದು ನನ್ನ ಇವತ್ತಿನ ವ್ಯತೆ. ಥ್ಯಾಂಕ್ ಯು.